ಈ ವರಮಹಾಲಕ್ಷ್ಮಿ ಅರೇಂಜ್ಮೆಂಟು ನಮ್ಮ ಅತ್ತೆ ಸೊಸೆ ಅಮರ ಮಂಜು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳುಗಳು ಈ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಯಾವಾಗಲೂ ಇವರು ವರಮಹಾಲಕ್ಷ್ಮಿ ಹಬ್ಬ ಮಾಡಿರೋ ಫೋಟೋಗಳು ವಿಡಿಯೋ ನೋಡಬೇಕು ತುಂಬ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಒಂದು ವರ್ಷ ಇವರು ವರಮಹಾಲಕ್ಷ್ಮಿಗೆ ಹೂವಿನಲ್ಲಿ ಮಾಡಿರ್ತಕ್ಕಂತಹ ಫ್ರಾಕ್ ಥರ ಸ್ಯಾರಿನ ಉಡಿಸಿದ್ರು. ಬರೀ ಫ್ಲವರಲ್ಲೇ ಮಾಡಿದರು. ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ವರಮಹಾಲಕ್ಷ್ಮಿಗೆ ಉಡಿಸಿರ್ತಕ್ಕಂಥ ಸೀರೆ ಹೂವಿನಲ್ಲಿ ಮಾಡಿರೋದು ನಾನೆಲ್ಲೂ ನೋಡಿರಲಿಲ್ಲ. ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ನನಗೆ ಅದರದ್ದು ವಿಡಿಯೋ ಕೂಡ ಇವ್ರು ಕಳಿಸ್ಕೊಟ್ಟಿದ್ರು. ತುಂಬ ಜನ ಕೇಳ್ತಾಯಿದ್ರು, ಅಯ್ಯೋ ಎಷ್ಟು ಚೆನ್ನಾಗಿದೆ, ಇವರು ವರಮಹಾಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅವಾಗ ಕೇಳಿದೆ, ಅದು ತುಂಬ ವರ್ಷ ಆಯ್ತೇನೋ, ಒಂದು 7-8 ವರ್ಷ ಆಗಿದೆ ಅಂತ ಅನಿಸುತ್ತೆ ಅವ್ರು ಮಾಡಿಸಿ. ಆವಾಗ ಅದು 12,000 ರೂಪಾಯಿ ಅಂತ ಹೇಳ್ತಾಯಿದ್ರು. ನನಗೆ ಅದು ಖುಷಿ ಆಯಿತು. ಆಮೇಲೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫ್ಲವರ್ ಆರ್ಚ್ ತೊಗೋಬೇಕು ಅಂತ ಹೇಳಿ ನಾನು ಇದಕ್ಕೆ ಹೋಗಿದ್ದೆ, ಫ್ಲವರ್ ಶಾಪ್ಗೆ ಹೋದಾಗ ಅವರು ಈ ಥರ ಅರೇಂಜ್ ಮಾಡ್ತಾಯಿದ್ರು. ಆವಾಗ ಅವ್ರು ಕೇಳಿದಾಗ ಹೇಳಿದ್ರು, ನೀವು ಯಾವ ಸೈಜ್ ಕೊಟ್ಟರು ಕೂಡ ನಾವು ಮಾಡಿಕೊಡ್ತೀವಿ. 1,000 ರೂಪಾಯಿಯಿಂದ ಇಲ್ಲಿ ಚಿಕ್ಕದಾಗೆ ಮಾಡ್ತಾಯಿದ್ರು. ಯಾಕೆಂದರೆ ಗೌರಿ ವರಮಹಾಲಕ್ಷ್ಮಿ ಕೂಡ್ಸೋಕ್ಕೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ತಾಯಿದ್ರು. ಇದು ಗೌರಿ ನೋಡಿ, ಈ ಫೇಸು ಎಷ್ಟು ಚೆನ್ನಾಗಿದೆ. ಇದು MS ಕ್ರಿಯೇಷನ್ ಅವರು ಇದನ್ನು ಡಿಸ್ಪ್ಲೇಗೆ ಇಟ್ಟಿದ್ದರು. ಅವರು ಮಾರಾಟಕ್ಕೂ ಕೂಡ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದು ನೋಡಲಿಕ್ಕೆ ನನಗೆ ಇದು ಬೇಕಾಗಿತ್ತು, ಏನೋ ಸತ್ಯನಾರಾಯಣ ಸ್ವಾಮಿಗೋಸ್ಕರ ನಂಗೆ ಐಡಲ್ ಬೇಕಾಗಿತ್ತು. ಹಾಗಾಗಿ ನನಗದು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ನಾನು ಈ ಥರ ಆರ್ಚ್ ಚಿಕ್ಕದು ಬೇಕು ಅಂತಿದ್ದಕ್ಕೆ ನೋಡಿ ಅವರು ಈ ಚಿಕ್ಕದು ಅರೇಂಜ್ ಮಾಡಿಕೊಟ್ರು. ಈ ವರಮಹಾಲಕ್ಷ್ಮಿ ನಾವು ಸ್ಯಾರಿ ಉಡ್ಸಿದ ಮೇಲೆ ಆರ್ಚ್ ಎಷ್ಟು ಅಗಲ ಬೇಕು, ಎಷ್ಟು ಉದ್ದ ಬೇಕು ಅಂತ ನಾವು ಮೆಷರ್ ಮಾಡ್ಕೊಂಡೋಗಿ ಇವ್ರಿಗೆ ಕೊಟ್ಬಿಟ್ರೆ ಅವರು ತುಂಬ ಚೆನ್ನಾಗಿ ನಮಗೆ ಅರೇಂಜ್ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಥರ ಮಾಡ್ತಾಯಿದ್ದಾರೆ. ಇವರು ನಾರ್ಮಲಾಗಿ ಮಾಡಿ ಇಟ್ಬಿಡ್ತಾರೆ, ಯಾವುದು ಬೇಕೋ ತೊಗೋಬೋದು. ನೂರಾರು ಇತ್ತು. ಅಂದರೆ ಈಗ ಎಷ್ಟು ಜನ ಇಷ್ಟಪಡ್ತಾರೆ ಅಂತಂದರೆ ಇದನ್ನೆಲ್ಲ ಪೂಜೆಗೆ ತೊಗೊಂಡೋಗಿ ಅರೇಂಜ್ ಮಾಡಲಿಕ್ಕೆ ಮೊದಲ ಥರ ಆರ್ಡ್ರ್ ಕೊಡಬೇಕು ಅನ್ನೋದೇನೂ ಇಲ್ಲ. ನಮಗೆ ಯಾವ ಸೈಜ್ ಬೇಕು, ಯಾವ ಕಲರ್ ಕಾಂಬಿನೇಷನ್ ಬೇಕು, ಯಾವುದು ಬೇಕೋ ಅಲ್ಲಿ ಹೋದಾಗ ನಾವು ಹೋಗಿ ಸೆಲೆಕ್ಟ್ ಮಾಡ್ಕೊಂಬಿಡ್ಬೋದು. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇದು ವಿಜಯನಗರದ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಈ ಶಾಪು. ಇಲ್ಲಿ ಒಂದು 15 ಜನ ಕೆಲಸ ಮಾಡ್ತಾಯಿರ್ತಾರೆ. ಮಾಡ್ತಾಯಿದ್ದಾಗೇ ಜನಗಳು ಬಂದು ತೊಗೊಂಡೋಗ್ತಾ ಇರ್ತಾರೆ. ಅಷ್ಟು ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡ್ತಾರೆ. ಈ ವರಮಹಾಲಕ್ಷ್ಮಿಗಾಗಿ ಮಾಡ್ತಾ ಇರ್ತಕ್ಕಂತಹ ಇದು ಫ್ಲವರ್ ಅರೇಂಜ್ಮೆಂಟು. ಗೌರಿಗೆ ಮಾಡ್ತಾರೆ, ಬಟ್ ಇಷ್ಟೊಂದೆಲ್ಲ ಮಾಡಲ್ಲ ಗೌರಿಗೆ. ವರಮಹಾಲಕ್ಷ್ಮಿಗೆ ಅಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರೆ. ಆಮೇಲೆ ಇದು ಜ್ಯೂಸ್ ಅಂಗಡಿ. ಇಲ್ಲಿ ನಮ್ಗೆ ಯಾವ ಥರ ಬೇಕೋ ಅಂದರೆ ಇದನ್ನು ನೋಡಿ, ಕೋಕೋನಟ್ಟಿಂದ ಮಾಡಿರ್ತಕ್ಕಂತಹ ಇದು ಶೇಕು, ಮ್ಯಾಂಗೋ ಶೇಕು ಎಲ್ಲ ಇದೆ. ಈ ಫ್ಲವರ್ಸ್ ಮಾಡ್ತಾಯಿದ್ದವರು ಅವ್ರಿಗೇನೋ ಟಯರ್ಡ್ ಆಯಿತು ಅಂತಂದರೆ ಅದನ್ನು ಕುಡ್ಕೊಂಡು ಬರ್ತಾರೆ. ಆಮೇಲೆ ಅವ್ರ ಕೆಲಸ ಮುಂದುವರಿಸ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಥರ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಅಂತ, ಬಹಳ ಚೆನ್ನಾಗಿರುತ್ತೆ. ನಾನು ಒಂದು 25 ವರ್ಷದಿಂದ ನಾನು ಕಬ್ಬಿಣದ್ದೇ ಈ ಥರ ಆರ್ಚ್ ಮಾಡಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ನನಗೆ ಬೇಕಾದಾಗ ಯಾವ್ಯಾವ ಥರ ಫ್ಲವರ್ಸ್ ಬೇಕೋ ಅದನ್ನು ನಾನು ಅರೇಂಜ್ ಮಾಡ್ಕೊಳ್ತಾ ಇದ್ದೆ. ನನ್ನ ಫ್ರೆಂಡ್ ಆ ಆರ್ಚ್ನ ನಾನು ಕೊಡಿ ಅಂತೇಳಿ ಈಸ್ಕೊಂಡು ಹೋದರು. ಮತ್ತು ನಾನು ಅದು ಮಾಡ್ಸೋಕ್ಕೋದ್ರೆ ಆ ಥರ ಬರಲಿಲ್ಲ, ಅವ್ರು ಮಾಡಿಕೊಡ್ಲೂ ಇಲ್ಲ, ಅದು ಹೋಯಿತು. ಅದು ನನ್ನ ಫ್ರೆಂಡ್ ಮನೇಲೇ ಇದೆ, ಅದು ನೆನಪಾಯಿತು.
ಯಾವಾಗಲೂ ಅಷ್ಟೇ ನಮ್ಮ ಹತ್ರ ಇರೋದನ್ನು ಕೊಡೋಕ್ಕೆ ಹೋಗಲೇಬಾರ್ದು. ಕೊಟ್ಟರೆ ಅಂತೂ ನಮಗದು ಅದೇ ಥರ ಮಾಡಿಸ್ಲಿಕ್ಕೂ ಆಗಲ್ಲ, ಏನೂ ಇಲ್ಲ. ಅದಿದ್ದಾಗ ನಾನು ವರಮಹಾಲಕ್ಷ್ಮಿ ಗೌರಿ ಹಬ್ಬ ಎಲ್ಲ ಕೂಡಿಸ್ದಾಗ ಅದರಲ್ಲಿ ನಾನೇ ಫ್ಲವರ್ ಅರೇಂಜ್ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ದೆ. ಅದರಲ್ಲೆಲ್ಲ ನಾನು ಬಾಕ್ಸ್ಗಳ ಥರ ಮಾಡಿಸಿದ್ದೆ. ಹಾಗಾಗಿ ಫ್ಲವರ್ ಬೊಕೇಸ್ನ ಆ ಬಾಕ್ಸ್ ಒಳಗಡೆ ಆರಾಮಾಗಿ ಇಟ್ಬಿಡ್ಬೋದಾಗಿತ್ತು. ನೋಡಿ, ಈ ಫ್ಲವರ್ಸ್ಗೆ ನಾನು ಸ್ಪ್ರೇ ಬೇಕು ಅಂತ ಹೇಳಿದ್ದಕ್ಕೆ ಅವರು ಎಷ್ಟು ಚೆನ್ನಾಗಿ ಸ್ಪ್ರೇ ಮಾಡ್ತಾಯಿದ್ದಾರೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಬೇಕಾದವರು ಸ್ಪ್ರೇ ಮಾಡಿಸ್ಕೋಬೋದು. ಯಾವ ಕಲರ್ ಬೇಕೋ ಆ ಕಲರ್ ರೀತಿಯಲ್ಲಿ ಅವರು ಸ್ಪ್ರೇ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾಯಿದ್ದಾರೆ. ನೋಡಿದ್ರೆ ಹುಡುಗರನ್ನ ಇಷ್ಟು ಚೆನ್ನಾಗಿ ಮಾಡ್ತಾರಂತ ಅನಿಸೋದೇ ಇಲ್ಲ. ಅಷ್ಟು ಕಲೆ ಅವ್ರಿಗೆ ಕೈಗೂಡ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಅರೇಂಜ್ ಮಾಡ್ತಾಯಿದ್ರು. ನೋಡಲಿಕ್ಕೆ ಒಂದು ಸಂತೋಷ ಅನಿಸುತ್ತೆ. ನೋಡಿ, ಇದಕ್ಕೆ 2 ವರ್ಷಗಳ ಹಿಂದೆ ಕೇವಲ 3,000 ರೂಪಾಯಿ ಮಾತ್ರ. ನೋಡಿ, ಆ ಆರ್ಚ್ ಅರೇಂಜ್ಮೆಂಟ್ಸ್ಗೆ ಈ ಗೌರಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆರ್ಚ್ ಒಳಗಡೆ ಈ ಲಕ್ಷ್ಮಿ ಆರಾಮಾಗಿ ಕೂತ್ಕೊಳ್ಳುತ್ತೆ. ಈ ಗೌರಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದಕ್ಕೂ ಕೂಡ ಲೋಟಸ್ ಮಾಡಿದ್ದಾರೆ. ಆ ಲೋಟಸಲ್ಲಿ ಕೂಡಿಸಿರ್ತಕ್ಕಂತಹ ಈ ಮಹಾಲಕ್ಷ್ಮಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಕೈಗಳು ಅಷ್ಟೇ ಭಾಳ ಮುದ್ದಾಗಿದೆ. ಕೆಲವ್ರದ್ದೆಲ್ಲ ಕೈ ಕಾಲುಗಳೆಲ್ಲ ಒಂದು ಸ್ವಲ್ಪನೂ ಚೆನ್ನಾಗಿರೋದಿಲ್ಲ. ಇವ್ರ ಕೈ ಕಾಲುಗಳೆಲ್ಲ ಭಾಳ 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 ಮುದ್ದಾಗಿದೆ. ನೋಡಲಿಕ್ಕಂತೂ ನಮಗೆ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಫೇಸಸ್ಸು ಅಷ್ಟೇ ಒಂದಕ್ಕಿಂತ ಒಂದು ಅಟ್ರ್ಯಾಕ್ಟಿವ್ ಆಗಿದೆ ಫೇಸ್ಗಳು. ಹಾಗಾಗಿ ನನಗೆ MS ಕ್ರಿಯೇಷನ್ ಹೋಗಿ ಇದನ್ನೆಲ್ಲ ನೋಡಬೇಕು, ತೊಗೋಬೇಕು ಅಂದರೆ ಭಾಳ ಖುಷಿಯಾಗುತ್ತೆ. ನನ್ನ ಕೆಲವು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅಲ್ಲಿಗೆ ಹೋಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡು ಬಂದು ನನಗೆ ವಿಡಿಯೋ ಕೂಡ ಕಳಿಸ್ಕೊಟ್ಟಿದ್ರು. ನೋಡಿ, ನೀವು ಹೇಳಿದ್ರಲ್ಲ MS ಕ್ರಿಯೇಷನ್ಗೆ ಹೋಗಿ ನಾನು ತೊಗೊಂಡು ಬಂದೆ ಅಂಥೇಳಿ ಹೇಳ್ತಾಯಿದ್ರು. ಅದು ಕೇಳೋಕ್ಕೇ ಭಾಳ ಖುಷಿಯಾಗುತ್ತೆ. ನಾನು 2 ಇಯರ್ಸ್ ಬ್ಯಾಕು ಇದಕ್ಕೆ ಹೋಗಿದ್ದೆ. ಕಿಡ್ಸ್ ಮಕ್ಕಳಿಗೆ ನಾವು ಯಾವಾಗಲೂ ಟೀಚ್ ಮಾಡ್ತಾಯಿದ್ವಿ. ಆಗ ರಿಪಬ್ಲಿಕ್ ಡೇನಲ್ಲಿ ಸ್ವೀಟ್ಸ್ ಕೊಡೋಣ ಅಂಥೇಳಿ ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಸ್ವೀಟ್ಸ್ ಎಲ್ಲ ಕೊಟ್ಟು MS ಕ್ರಿಯೇಷನ್ ಅಲ್ಲೇ ಹತ್ರ ಅಲ್ವಾ ಅಂಥೇಳಿ ಎಲ್ಲರನ್ನೂ ಕೇಳ್ಕೊಂಡು ಹೋದಾಗ ತುಂಬ ದೂರ ಆಗೋಯಿತು. ನನಗೆ ಯಾವುದೇ ಆಟೋಗಳು ಸಿಗಲಿಲ್ಲ. ಅಷ್ಟು ಕಷ್ಟ ಆಗಿಬಿಟ್ಟಿದೆ. ಮೊದಲಾದರೆ ಎಷ್ಟು ಚೆನ್ನಾಗಿ ಸಿಗೋದು. ಅಲ್ಲಿ ನಡ್ಕೊಂಡು ಕೆಲವ್ರಿಗೆಲ್ಲ ರೋಡಲ್ಲೇ ಸ್ವೀಟ್ಸ್ ಎಲ್ಲ ಕೊಟ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ಅಲ್ಲೊಬ್ಬರು ಹೇಳಿದ್ರು, ಆಂಟಿ, ಈ ಬಿಸಿಲಲ್ಲಿ ಬಂದಿದ್ದೀರಲ್ಲ, ಇದು ತುಂಬ ದೂರ ಇದೆ, ನೀವು ಯಾಕೆ ಬರೋಕ್ಕೆ ಹೋದ್ರಿ, ಇಲ್ಲಿ ಬೇರೆ ನಿಮಗೆ ಆಟೋಗಳು ಸಿಗ್ತಾಯಿಲ್ಲ, ಬನ್ನಿ ನಾನೇ ಬಿಡ್ತೀನಿ ಅಂತ ಪಾಪ ಒಬ್ಬರು ನನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು, ಹಿರಿಯ ಆಂಟಿ ಒಳಗಡೆ ನೋಡ್ಕೊಂಬರ್ತೀನಿ, ಆಮೇಲೆ ಅವ್ರು ಇಲ್ಲ ಅಂದರೆ ನೀವು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗಿದೆ, ಈ ಏಜಲ್ಲಿ ಯಾಕೆ ಬರೋಕ್ಕೆ ಹೋದ್ರಿ ಅಂತಂದರು. ಆಮೇಲೆ ಅವ್ರನ್ನೆಲ್ಲ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಪಾಪ ಅವರು IT ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಗಂಡ ಹೆಂಡ್ತಿ ಇಬ್ಬರೂ ನನಗೆ ಹೆಲ್ಪ್ ಮಾಡಿ ಕರ್ಕೊಂಬಂದು ಅಲ್ಲಿ ಬಿಟ್ಬಿಟ್ಟು ಹೋದರು. ಅದ್ರ ನೆನಪಾಗುತ್ತೆ. ನಿಜವಾಗ್ಲೂ ಈಗೆಲ್ಲ ಭಾಳ ಕಷ್ಟ ಆಗಿಬಿಟ್ಟಿದೆ. ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೋತಾರೆ. ನಮಗೆ ಬುಕ್ ಮಾಡೋಕ್ಕೆ ಬರೋಲ್ಲ. ನಾವೂ ಬುಕ್ ಮಾಡೋದು ಕಲ್ತ್ಕೋಬೇಕು. ನಾನು ಇಲ್ಲೇ ಹತ್ರ ಅಂದ್ಕೊಂಡು ನಡೆದು ಭಾಳ ಸುಸ್ತಾಗಿಬಿಟ್ಟಿದೆ. ಅಲ್ಲಿಂದ ವಾಪಸ್ ಬರಬೇಕಾದ್ರೂ ಅಷ್ಟೇ ಭಾಳ ದೂರ ನಡಿಬೇಕಾಯಿತು. ತುಂಬ ಕಷ್ಟಕರ ಈ ಏಜಲ್ಲಿ. ಆದರೆ ಏನೇ ಆಗಲಿ ಇದನ್ನೆಲ್ಲ ನೋಡಬೇಕು ಅಂತಂದಾಗ ಎಷ್ಟು ಖುಷಿ ಆಗುತ್ತಲ್ವ. ಅಲ್ಲಿಗೆ ಹೋದಾಗ ನನ್ನ ಕಾಲು ಎಲ್ಲ ಮರೆತೇ ಹೋಯಿತು. ನೋಡಿ, ಒಂದೊಂದು ಐಡಲ್ಲೂ ಕೂಡ MS ಕ್ರಿಯೇಷನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಓಲ್ಡ್ ಏರ್ಪೋರ್ಟ್ ರೋಡ್ ಹತ್ರ ಬರುತ್ತೆ. ಮೊದಲಾದರೆ ಇವರು ಮನೆ ಹತ್ರನೇ ಮಾಡ್ಕೊಂಡಿದ್ರು. ಅದು ಭಾಳ ಹತ್ರ ಆಗೋದು ರೋಡ್ಗೆ. ಆದರೆ ಇವರು ಒಳಗಡೆ ಹೋಗಿ ದೊಡ್ಡದಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅರೇಂಜ್ಮೆಂಟ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿದೆ. ಈಗೆಲ್ಲರೂ ನಾವು ಭಾಳ ಚೆನ್ನಾಗಿ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬ ಅಂಥೇಳಿ ಮೊದಲ ಥರ ನಾವು ಕೆಲವ್ರ ಮನೆಗೆ ಮಾತ್ರ ಹೋಗಿ ಕುಂಕುಮ ತೊಗೊಂಡು ಬರ್ತಾಯಿದ್ವಿ. ಈಗ ಎಲ್ಲರ ಮನೆಯಲ್ಲೂ ಮಾಡೋ
ಮಾಡೋಕ್ಕೆ ಶುರು ಮಾಡಿದರೆ ಅದು ಅದ್ಧೂರಿಯಾಗಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ. ಇವರೇ ನಾವು ಕಲಿತೀವಿ ಅಂತಂದರೆ ಸೀರೆ ಉಡ್ಸೋದು ಕೂಡ ಹೇಳ್ಕೊಡ್ತಾರೆ. ಎಷ್ಟು ರೀಸನಬಲ್ ಮಾಡಿದ್ದಾರೆ ಅಂತಂದರೆ 1,000 ರೂಪಾಯಿಗೆ ಇವರು 4 ಥರ ಸೀರೆ ಉಡ್ಸೋದು ಹೇಳ್ಕೊಡ್ತಾರಂತೆ. ನಾನು ಹೋಗಿ ಕಲಿಬೋದಾಗಿದೆ, ಆದರೆ ನನಗೆ ತುಂಬ ಏಜ್ ಆಗಿದೆ, ಹಾಗಾಗಿ ಹೋಗಿ ಕಲಿಯೋಕ್ಕಂತೂ ಆಗೋದಿಲ್ಲ. ತುಂಬ ದೂರನೂ ಕೂಡ, ಒಂದಿನ ಅಂತಾರೆ, ಆದ್ರೂ ಕಷ್ಟಕರನೇ. ಕಲಿಯೋರು ಯಂಗ್ಸ್ಟರ್ಸು ಹೋಗಿ ಕಲ್ತ್ಕೊಂಡು ಬನ್ನಿ, ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನಾದರೂ ಬೇಕು ಅಂದರೆ ಉಡ್ಕೊಂಡೋಗೋ ಥರ ಏನೂ ಇಲ್ಲ, ಎಲ್ಲನೂ ಅಲ್ಲೇ ಸಿಗುತ್ತೆ. ನೀವು ಏನು ಬೇಕು ಎಲ್ಲ MS ಕ್ರಿಯೇಷನಲ್ಲೇ ಸಿಗುತ್ತೆ. ಇನ್ನೊಂದೇನು ಅಂದರೆ ಎಲ್ಲ ಕಡೆ ಕೈ ಕಾಲುಗಳು ಒಂಚೂರು ಚೆನ್ನಾಗಿರೋದಿಲ್ಲ. ನೋಡಿ ಇವ್ರದ್ದೆಲ್ಲ ಕೈ ಕಾಲುಗಳೆಲ್ಲ ಎಷ್ಟು ಮುದ್ದಾಗಿದೆ, ಫೇಸ್ಗಳು ಕೂಡ ಎಷ್ಟು ಮುದ್ದಾಗಿದೆ, ಅಲಂಕಾರ ಕೂಡ ಎಷ್ಟು ಚೆನ್ನಾಗಿದೆ. ಹಾಗಾಗಿ ನಾನು MS ಕ್ರಿಯೇಷನ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ. ಆಮೇಲೆ ನನಗೆ ಅಲ್ಲಿ ಇದನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ರು. ಆಮೇಲೆ ಕೇಳಿದ್ರು, ಏನಿದು ನೀವು ತುಂಬ ಡೀಟೇಲ್ಡಾಗಿ ವಿಡಿಯೋ ಮಾಡ್ತಾಯಿದ್ದೀರ ಅಂತ. ನಂಗೆ ತುಂಬ ಇಷ್ಟ. ಯಾಕೆ ಅಂತಂದರೆ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಕೈ ಕಾಲುಗಳು ಎಷ್ಟು ಮುದ್ದಾಗಿವೆ, ಬೆರಳುಗಳು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ, ಅವ್ರ ಜಡೆ ಹಾಕಿರೋ ಇದು ವಿನ್ಯಾಸ ಯಾವ ಥರ ಇದೆ, ಅವ್ರು ಮುಡಿಸಿರ್ತಕ್ಕಂಥ ಹೂವು ಯಾವ ಥರ ಇದೆ, ಅದೆಲ್ಲ ನೋಡಲಿ ಅಂಥೇಳಿ ನಾನು ಡೀಟೇಲ್ಡಾಗಿ ಈ ವಿಡಿಯೋ ಮಾಡಾಕಿದ್ದೀನಿ. ಇದು ನೋಡಲಿಕ್ಕೆ ಒಂಥರ ತುಂಬ 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 ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಈ MS ಕ್ರಿಯೇಷನಲ್ಲಿ ಹೋಗಿ ನೀವು ನೋಡಿಕೊಂಡು ಕಲ್ತ್ಕೊಂಡು ಬೇಕು ಅಂದರೆ ತೆಗೆದುಕೊಂಡು ಬಂದು ಮನೆಯಲ್ಲಿ ಅದ್ಧೂರಿಯಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ಕೊಳ್ಳಿ. ಈ ಐಡಲ್ನ ಬೇಕಾದರೆ ಗೌರಿ ಮುಂದೆ ಇಟ್ಟು ಗೌರಿ ಹಬ್ಬದಲ್ಲಿ ಪೂಜೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮದುವೆ ದಿನ ಹೆಣ್ಮಕ್ಳಿಗೆ ನಾವು ಗೌರಿ ಪೂಜೆ ಮಾಡಿಸ್ತೀವಲ್ವ, ಅದ್ರ ಮುಂದೆನೂ ನಾವು ಗೌರಿ ಪುಟ್ಟ ಗೌರಿನೂ ಇಟ್ಟು ಇದನ್ನು ಇಟ್ಟು ಪೂಜೆ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇದೆಲ್ಲ ನೋಡ್ತಾ ಇದ್ದರೆ ಭಾಳ ಸುಂದರ ಅನಿಸುತ್ತೆ. ನೋಡಿ ಈ ಸತ್ಯನಾರಾಯಣ ನಾನು ಆವಾಗ ನಮ್ಮಲ್ಲಿ ಷಷ್ಠಿ ಪೂರ್ತಿ ಅಂತ ನಾವು ಮಾಡ್ಕೊಂಡ್ವಿ. ಆವಾಗ ನನಗೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗೋಸ್ಕರ ಇದು ಬೇಕಾಗಿತ್ತು. ಕೇಳಿದಾಗ ಅವರು ಒಂದು ಐಡಲ್ 25,000 ಅಂತ ಹೇಳಿದ್ರು. ಅಂದರೆ ಎರಡಕ್ಕೆ 50,000 ಕೊಟ್ಟು ತಗೊಳ್ಳೋ ಅಂಥ ಕೆಪ್ಯಾಸಿಟಿ ನಮಗಂತೂ ಇರಲಿಲ್ಲ, ಆಗೋದೂ ಇಲ್ಲ. ಹಾಗಾಗಿ ನಾನು 2 ಫೇಸಸ್ ಮಾತ್ರ ತೊಗೊಂಡೆ. ಗೌರಿ ಫೇಸ್ ಥರದ್ದು, ಆಮೇಲೆ ಸತ್ಯನಾರಾಯಣ ಫೇಸ್ ಥರದ್ದು ತೊಗೊಂಡು ಬಿಂದಿಗೆಗಳಿಗೆ ಅದನ್ನೇ ಇಟ್ಟು ನಾವು ಕೊಟ್ಟಿರ್ತಕ್ಕಂಥ ರೇಷ್ಮೆ ಸೀರೆನೇ ಪುರೋಹಿತರೆ ಉಡಿಸಿದ್ರು. ಹಾಗಾಗಿ ಅದೇ ನನಗೆ ತೃಪ್ತಿ ಆಯಿತು. ಇವಾಗ ಯಾವಾಗ ಬೇಕು ಅಂತಂದ್ರೂ ಮನೆಯಲ್ಲಿ ಯಾವುದಾದ್ರೂ ಮದುವೆಯಲ್ಲಿ ಗಂಗೆ ಪೂಜೆ ಅಂತಂದಾಗ ಮನೆಯಲ್ಲಿ ಗಂಗೆ ಪೂಜೆ ಅಂದಾಗ ಅದನ್ನಿಟ್ಟು ಪೂಜೆ ಮಾಡ್ತೀವಿ. ಹಾಗಾಗಿ ನನಗೆ ತುಂಬ ಖುಷಿಯಾಗುತ್ತೆ. ಈ ಐಡಲ್ಸ್ ಅಂತೂ ತುಂಬ ಚೆನ್ನಾಗಿದೆ. ಆವಾಗಲೇ ಇದಕ್ಕೆ 2,500 ಅಂತ ಹೇಳ್ತಾಯಿದ್ರು. ಈಗೆಲ್ಲ 5,000 6,000 ಆ ರೀತಿ ಆಗಿಬಿಟ್ಟಿದೆ. ತಗೊಳ್ಳೋರು ಹೋಗಿ ತೊಗೊಳ್ಳಿ, ಭಾಳ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಫೇಸ್ಗಳು ಮುದ್ದಾಗಿದೆ. ನೀವೇ ನೋಡ್ಬೋದು ಅವ್ರು ಯಾವ್ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ. ಅಲಂಕಾರದ ಮೇಲೆ ಅದರದ್ದು ದುಡ್ಡು ಎಷ್ಟು ಅಂತ ಹೋಗುತ್ತೆ. ನಿಜವಾಗ್ಲೂ ಇವೆಲ್ಲ ನೋಡ್ತಾ ಇದ್ದರೆ ಭಾಳ 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 ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾಗಿ ಇದನ್ನು ನೋಡೋರು ಲೊಕೇಶನ್ ಮೊದಲು ತರಿಸ್ಕೊಳ್ಳಿ. ಲೊಕೇಶನ್ ತರಿಸ್ಕೊಂಡು ಹೋಗಿ. ಯಾಕೆ ಅಂತಂದರೆ ಭಾಳ ದೂರ ಇರುತ್ತೆ. ಲೊಕೇಶನ್ ಇದ್ಬಿಟ್ರೆ ನೀವು ಆರಾಮಾಗಿ ಹೋಗಿ ನೀವು ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಒಂದು ಏನಂದರೆ ನಿಮಗೆ ಅಲ್ಲಿ ಹೋದ್ಮೇಲೆ ನಿಮಗೆ ಬೇಜಾರೇ ಅನಿಸಲ್ಲ. ಅಷ್ಟು ಚೆನ್ನಾಗಿ ನಿಮಗೆ ಎಲ್ಲ ಐಟಮ್ಸ್ ಸಿಕ್ಬಿಡುತ್ತೆ. ನಿಮಗೆ ಮದುವೆಗೆ ಯೂಸ್ ಮಾಡ್ತಕ್ಕಂತಹ ಡೆಕೋರೇಷನ್ ಐಟಮ್ಗಳಾಗಲಿ, ಆಮೇಲೆ ಇದಕ್ಕೆ ಎಲ್ಲ ಪೂಜೆಗಳಿಗೂ ಆಗಲಿ ನಿಮಗೆ MS ಕ್ರಿಯೇಷನಲ್ಲಿ ಎಲ್ಲನೂ ನಿಮಗೆ ಸಿಕ್ಬಿಡುತ್ತೆ. ಹಾಗಾಗಿ ನಾನು ಇಂಡಿಪೆಂಡೆನ್ಸ್ ಡೇ ದಿನ ಹೋಗಿದ್ದರಿಂದ ನನಗೆ ಇದನ್ನು ನೋಡಿ ತುಂಬ ಖುಷಿ ಆಯಿತು. ಹಾಗಾಗಿ ಇದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ನಾನು ಬಂದೆ. ಇನ್ನೊಂದು 15 ಡೇಸ್ ಆಗಸ್ಟ್ 15 ಬರ್ತಾ ಇದೆ. ಹಾಗಾಗಿ ಹಿಂದಿನ ನೆನಪಿಗೋಸ್ಕರ ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ. ಆದರೆ ಏನೇ ಆಗಲಿ ಈ ವರಮಹಾಲಕ್ಷ್ಮಿ ಫೇಸ್ಗಳಂತೂ ತುಂಬ ತುಂಬ ಮುದ್ದಾಗಿದೆ.
ಅದರಲ್ಲೂ ನೀವೇ ಸೀರೆ ಉಡಿಸಿ ನೀವೇ ನಿಮ್ಮ ಮನೆ ಒಡವೆ ಹಾಕೋದ್ರಿಂದ ಇನ್ನೂ ನ್ಯಾಚುರಲ್ ಆಗಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ನಿಮಗೆ ಬೇಕಾದರೆ ಸ್ಟ್ಯಾಂಡ್ ಬೇಕಾದರೂ ತೊಗೊಳ್ಳಿ, ಕೈಕಾಲು ಬೇಕಾದರೂ ತೊಗೊಳ್ಳಿ, ಎಲ್ಲ ಫುಲ್ ಐಡಲ್ಲೇ ರೆಡಿ ಬೇಕು ಅಂತಂದರೆ ಅದನ್ನಾಗಾದರೂ ತೊಗೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.